ದಲಿತರ ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನೇ ಪಾಪ ವಾಲ್ಮೀಕಿ ಎದುರಾಗ ಒಬ್ಬ ದಲಿತ ನೇಣು ಹಾಕೊಂಡ. ನಿನ್ನೆ ಪರಶುರಾಮ್ ಅಲ್ರಿ PS ಅವನಿಗೆ ದಿನ ಲಂಚ ಕೊಡ್ರಿ, ದಿನ ಲಂಚ 1 ವರ್ಷ ಆಯ್ತಂದ್ರೆ MLAಗಳ ಕೆಲಸ ಏನಾಗೈತಿ, 11ನೇ ತಿಂಗಳಿಗೇ ವ್ಯವಹಾರ ಚಾಲು PSIಗಳು. ಪಾಪ ಹೋಗಿ ಕೂಡಲೇ ಹಾಕೊಂಡ. ಅವನು ಅಲ್ಲಿ ಕಂಪ್ಲೇಂಟ್ ಲಾಸ್ ಮಾಡ್ಕೊಳಕ್ಕೆ ತಯಾರಿಲ್ಲ. SP ಹೌದಲ್ರಿ ಅದು ಈಗಾಗೈತಿ. ನಾನು ಟ್ವೀಟ್ ಮಾಡಿದ್ಮ್ಯಾಗ ಹೌದಲ್ರಿ. ಹೆಂಗೆ ಪರಿಸ್ಥಿತಿ ಹೆಂಗೆ ಬಂದು ನೋಡಿ, PSI ಉರ್ಲಿ ಹಾಕೋಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಷ್ಟು ಭ್ರಷ್ಟಾಚಾರ ಮಾಡೋದಿಲ್ಲ. ಅವು ಪೊಲೀಸ್ ಅಧಿಕಾರಿಗಳು ಅವರು ಗಟ್ಟಿ ಇರ್ತಾರೆ, ಅಂಥವರೇ ಇವರು ಕಿರುಕುಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ. ಅದು ದಲಿತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ, ಹಿಂದುಳಿದೋ ರಕ್ಷಣೆ ಇಲ್ಲ. ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ. ಈ ಸರ್ಕಾರನ ನನಗನ್ನಿಸ್ತೈತೆ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಕೊಡೋದು ಪರಿಹಾರ ಅಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ DK ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜೇಂದ್ರ ಸಪೋರ್ಟ್ ಮಾಡೋದು. ನಾ ಹೇಳೋದು ಕರ್ನಾಟಕ ವಿಧಾನಸಭೆನೇ ವಿಸರ್ಜನೆ ಮಾಡೋದು, ಮತ್ತೊಂದು ಜನರು ಬಂದಿರೋದು. ನೀವೆಲ್ಲ ರಂಗದಾಗ ವಿಫಲರಾಗಿದೆ. ಗ್ಯಾರಂಟಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರಲಾಗಿದೆ. ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ಲಾಕ ವಿಚಾರ ನೀನು ಹೇಳ್ಯಾರ, ನಾವು ಅಕ್ಕಿ ಕೊಡ್ಲಾಕ ತಯಾರಿರ್ಬೇಕು, ಅದನ್ನು ಅಕ್ಕಿ ತೊಗೊಳಕ್ಕೆ ಇವ್ರು ತಯಾರಿಲ್ಲ. ಯಾವ ಯೋಜನೆ ಇವತ್ತು ಸಕ್ಸಸ್ ಅದಾವೆ, ಅದು ಏನು ಫ್ರೀ ಬಸ್ ಹೆವಿ ಲಾಸ್ನಾಗೈತಿ. ಡೀಸೆಲ್ ಬಿಲ್ ಕೊಡ್ಲಿಕ್ಕಾಗಲ್ಲೈತಿ. ಗಾಡಿಗಳು ಡೀಸೆಲ್ ಇಲ್ಲಾರ್ದಕ್ಕೆ ರಸ್ತೆಯೊಳಗೆ ನಿಲ್ಲಕತ್ತವೆ. 1 ವರ್ಷಕ್ಕೆ 65,000 ಕೋಟಿ ರೂಪಾಯಿ ಬೇಕು ಅಂದರೆ ಗ್ಯಾರಂಟಿನೂ ಫೇಲ್ ಆಗೈತಿ. ದಲಿತರು, ಮುಗ್ಧ ಜನರು, ಹಿಂದೂಗಳ ಆತ್ಮಹತ್ಯೆ ಕಗ್ಗೋಲೆ ಆಗ್ತಾಯಿದೆ. ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ, ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಡ್ರಿ. ಇದಕ್ಕಿಂತ ಭಯಾನಕ ನೀವು ಬೇಕು, ಅದು ಬೇಡ. ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗನೇ ಏನು ವಿಧಾನಸಭೆ ವಿಸರ್ಜನೆ ಮಾಡಿ ಮತ್ತೊಮ್ಮೆ ರಾಜ್ಯ ಚುನಾವಣೆಯನ್ನು ನಾವು ನಮ್ಮ ಪಕ್ಷದವ್ರಿಗೆ ಹೇಳ್ತೀವಿ. ಇಂಥ ಭ್ರಷ್ಟ ಅಧ್ಯಕ್ಷ ನೀವು ತೆಗೆದಾಕ